ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನಿವತ್ತು ಫ್ರಾಂಕ್ಸ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಬಂದು 1.2 ಲೀಟರ್ ಡೆಲ್ಟಾ ಪ್ಲಸ್ ವೇರಿಯಂಟ್. 1 ಲೀಟರ್ ಕೂಡ ನಾನು ಡ್ರೈವ್ ಮಾಡಿ ಹೇಳ್ತೀನಿ ನಿಮಗೆ, ಬಟ್ ಇವಾಗ ನಿಮಗೆ 1.2 ಲೀಟರ್ ಡ್ರೈವ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಯಾವುದಾದ್ರೂ ಮಾರುತಿ ಕಾರ್ ತಗೋಬೇಕು ಅಥವಾ ನೆಕ್ಸಾ ಔಟ್ಲೆಟ್ ಅಲ್ಲಿ ಇರುವಂತಹ ಯಾವ್ದಾದ್ರು ಕಾರ್ನ ಬುಕ್ ಮಾಡಬೇಕು ಅಂತಂದ್ರೆ ರಾಜಾಜಿನಗರಲ್ಲಿ ಇರುವಂತಹ ನೆಕ್ಸಾ ಔಟ್ಲೆಟ್ನ ವಿಸಿಟ್ ಮಾಡ್ಬೋದು. ನೀವು ಅವ್ರ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಈ ಕಾರ್ದು ವಿಮರ್ಶೆ ಸ್ಟಾರ್ಟ್ ಮಾಡೋಣ. ಸೊ ಸದ್ಯಕ್ಕೆ ಇವಾಗ ಕಾರ್ನ ಆಫ್ ಮಾಡೋಣ, ಕಾರ್ನ ಟರ್ನ್ ಆನ್ ಮಾಡೋಣ. ಸೊ ಇನಿಷಿಯಲ್ ಇಂಪ್ರೆಷನ್ಸ್ ಅಂತ ತಗೊಂಡ್ರೆ ಸ್ನೇಹಿತರೆ, ಐಡಿಯಲ್ RPMs ಅಲ್ಲಿ ತುಂಬ ರಿಫೈನ್ಡ್ ಅಂತ ಅನಿಸುತ್ತೆ ಇಂಜಿನು. ಸೊ ಆನ್ ಆಗಿದೆಯೋ ಇಲ್ವೋ ಕಾರ್ ಅನ್ನೋಷ್ಟು ರಿಫೈನ್ಡ್ ಇದೆ ಇಂಜಿನು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನೆಕ್ಸ್ಟು ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡೋಣ. ಸೊ ಗಾಡಿನ ಗೇರ್ಗೆ ಹಾಕೋಣ. ಸೊ ಕ್ಲಚ್ ಆ್ಯಕ್ಚುಲಿ ಲೈಟರ್ ಸೈಡ್ ಇದೆ ಸ್ನೇಹಿತರೆ. ಸೊ ತುಂಬ ಒಂಥರ ಹಾರ್ಡರ್ ಸೈಡ್ ಇಲ್ಲ. ಸೊ ಕ್ಲಚ್ ಇಸ್ ಆನ್ ಅ ಲೈಟರ್ ಸೈಡ್. ಸೊ ಗೇರ್ ಶಿಫ್ಟಿಂಗ್ ಕೂಡ ತುಂಬ ಸ್ಲಿಕ್ ಆಗಿದೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ನೀಟಾಗಿ ಸ್ಲಾಟ್ ಆಗ್ತಾ ಇದೆ ಗೇರ್ಗಳು. ಓಕೆ, ಸೊ ಕ್ಯಾಲಿಬ್ರೇಷನ್ ವೈಸ್ ನೋಡೋದಾದರೆ ಕ್ಲಚ್ದು ಆ್ಯಕ್ಚುಲಿ ಚೆನ್ನಾಗಿದೆ ಸ್ನೇಹಿತರೆ. ಸೊ ತುಂಬ ಏನು ಜಾಸ್ತಿ ಬಿಡಬೇಕು ಅನ್ನೋರ ಥರ ಇಲ್ಲ. ಸೊ ಅರ್ಧಕ್ಕಿಂತ ಕಮ್ಮಿ ಬಿಟ್ಟರು ಕಾರ್ ಮೂವ್ಮೆಂಟ್ ತಗೋತಾ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ತುಂಬ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ಕ್ಲಚ್ಚು. ಸೊ ಗೇರಿಂಗ್ದೆಲ್ಲ ಸ್ಮೂತ್ನೆಸ್ ನೋಡೋದಾದರೆ ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಗೇರ್ ಬಾಕ್ಸ್ ತುಂಬ ಸ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಒಂಥರ ನಾಚಿ ಫೀಲ್ ಇಲ್ಲ ಶಿಫ್ಟಿಂಗ್ ವೈಸು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಇಲ್ಲಿ ಒಂದು ಯೂಟರ್ನ್ ಹಾಕೊಂಬಿಡೋಣ, ಸೊ ದಟ್ ನಿಮಗೆ ಸ್ಟೀರಿಂಗ್ದು ಹೆಂಗಿದೆ ಅಂತ ನಾನು ಹೇಳ್ಬೋದು. ಸೊ ನೋಡ್ಬೋದು ಸ್ನೇಹಿತರೆ, ಸ್ಟೇರಿಂಗ್ ಸೆಲ್ಫ್ ಸೆಟ್ಟರ್ಸ್. ಸೊ ದಟ್ಸ್ ಅ ಸೂಪರ್ ಅಂತ ಹೇಳ್ಬೋದು. ಸೊ ಪವರ್ ಡೆಲಿವರಿ ವೈಸ್ ನೋಡೋದಾದ್ರೆ ಸ್ನೇಹಿತರೆ, ಪವರ್ ಡೆಲಿವರಿ ಪೂರ್ತಿ ಲೀನಿಯರ್ ಆಗಿದೆ ಈ ಕಾರಲ್ಲಿ. ಸೊ ಎಲ್ಲೂ ಒಂಥರ ಅಗ್ರೆಸಿವ್ ಪುಲ್ ಅನ್ನೋರ ಥರ ಇಲ್ಲ, ಬಟ್ ನಿಮಗೆ ಪ್ರಾಪರಾಗಿ ಪುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರು ಪೋಸ್ಟ್ 1.5 to ಅಥವಾ 1,500 RPM ಇಂದ ಮೇಲೆ ಸ್ನೇಹಿತರೆ. ಅದರಿಂದ ಬಿಲೋ ಇಟ್ಕೊಂಡ್ರೆ ನಿಮಗೆ ಸೊ ಫುಟ್ ಎಷ್ಟೇ ಬರೀ ಮಾಡಿದ್ರು ಸೊ ಕಾರ್ ಪ್ರೋಗ್ರೆಸಿವ್ ಆಗಿರಲ್ಲ. ಸೊ ಕಾರ್ ಒಂದು ಪ್ರಾಪರ್ ಪ್ರೋಗ್ರೆಸಿವ್ ಆಗಿರಬೇಕು ಅಂತಂದರೆ ಸೊ 1,500 ಇಂದ ಮೇಲೆ ಇಟ್ಕೊಳ್ಳಿ RPM. ಸೊ ಅವಾಗ ಸ್ವಲ್ಪ ಕಾರ್ ನಿಮಗೆ ಲೈವ್ಲಿ ಅಂತ ಅನ್ಸುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಪೂರ್ತಿ ಲೀನಿಯರ್ ಡೆಲಿವರಿ ಇದೆ. ಸೊ ಪೋಸ್ಟ್ 3000 RPM ನಿಮಗೆ ಕಾರ್ ಸ್ವಲ್ಪ ವೋಕಲ್ ಅಂತ ಅನ್ಸುತ್ತೆ. ಇನಿಷಿಯಲಿ ತುಂಬ ರಿಫೈನ್ಡ್ ಅಂತ ಅನ್ಸುತ್ತೆ ಮತ್ತು ತುಂಬ ಸ್ಮೂತ್ ಅಂತ ಅನ್ಸುತ್ತೆ. ಸೊ ಕ್ಲಚ್ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಸೊ ತುಂಬ ಸ್ಮೂತ್ ಇದೆ ಅಂತ ಹೇಳ್ಬೋದು. ಸೊ ಎಲ್ಲೂ ಒಂಥರ ಏನಂತಾರೆ ಹಾರ್ಡರ್ ಸೈಡ್ ಅನ್ನೋ ಥರ ಇಲ್ಲ. ಸ್ಟೇರಿಂಗ್ ವೈಸ್ ತುಂಬ ಲೈಟ್ ಇದೆ ಸ್ನೇಹಿತರೆ ಸ್ಟೇರಿಂಗು. ಸೊ ಇಟ್ ಡೂ ಸೆಲ್ಫ್ ಸೆಂಟರ್ ಆ್ಯಕ್ಚುಲಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗ್ ಸ್ವಲ್ಪ ಲೈಟ್ ಇರೋದ್ರಿಂದ ನಿಮಗೆ ಹೈ ಸ್ಪೀಡಲ್ಲಿ ನಿಮಗೆ ಅಷ್ಟಾಗಿ ಒಂದು ಸ್ಟೆಬಿಲಿಟಿ ಇರಲ್ಲ. 100 ಅಥವಾ 120ವರೆಗೂ ಸ್ಟೇರಿಂಗ್ ನಿಮಗೆ ರೆಸ್ಪಾನ್ಸಿವ್ ಅಂತ ಅನ್ಸುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸಿಟಿ ಡ್ರೈವಬಿಲಿಟಿ ವೈಸ್ ನಿಮಗೆ ಸೊ ಇಟ್ ಡೂ ಎಕ್ಸೆಲ್ಸ್ ಅ ಲಾಟ್ ಸ್ನೇಹಿತರೆ, ಬಿಕಾಸ್ ಆಫ್ ದ ಲೈಟ್ ಸ್ಟೇರಿಂಗ್ ವೀಲ್. ಸೊ ಸಿಟಿಲಿ ನಿಮಗೆ ತಿರುಗ್ಸೋಕ್ಕೆ ಮಾಡೋಕ್ಕೆ ಅಥವಾ ಯೂಟರ್ನ್ ತೊಗೊಳಕ್ಕಾಗಿರ್ಬೋದು ಅಥವಾ ಒಂದು ಟೈಟ್ ಸ್ಪಾಟಲ್ಲಿ ಪಾರ್ಕಿಂಗ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಸ್ಟೇರಿಂಗು. ಸೊ ದಟ್ಸ್ ಅ ಗುಡ್ ಥಿಂಗ್. ಡ್ರೈವಬಿಲಿಟಿ ವೈಸ್ ಅಂತ ಬಂದರೆ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಪೋಸ್ಟ್ 1,500 ಮೇಲೆ ನೀವು ಕಾರ್ನ ಇಟ್ಕೋಬೇಕಾಗತ್ತೆ. ಸೊ ಆ ಥರ ಒಂದು ಆಸ್ಪೆಕ್ಟಲ್ಲಿ ಡ್ರೈವಬಿಲಿಟಿ ವೈಸ್ ಇಟ್ಸ್ ಕ್ವೈಟ್ ಡೀಸೆಂಟ್ ಅಂತಲೇ ಹೇಳ್ಬೋದು ಈ ಕಾರ್ದು. ಸೊ ಮೈಲೇಜ್ ವೈಸ್ ನೋಡೋದಾದ್ರೆ ಇದು 1.2 ಲೀಟರ್ ಇಂಜಿನ್ ಆಗಿರೋದ್ರಿಂದ ಸಮ್ವೇರ್ ರಿಯಲಿಸ್ಟಿಕಲಿ ನಿಮಗೆ ಒಂದು 15 to 18 ಕಿಲೋಮೀಟರ್ಸ್ ಪರ್ ಲೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಈ ಕಾರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಸಹ ಇದೆ ಸ್ನೇಹಿತರೆ. ಸೊ ಆ ಸ್ಮಾರ್ಟ್ ಹೈಬ್ರಿಡಲ್ಲಿ ನಿಮಗೆ ಬರೀ ಒಂದು ಟೆಕ್ನಾಲಜಿ ಮಾತ್ರ ಇರೋದು, ಅದು ಕೂಡ ಐಡಲ್ ಸ್ಟಾರ್ಟ್ ಸ್ಟಾಪು. ಸೊ ಇವಾಗ ತಾನೇ ಟ್ರಾಫಿಕಲ್ಲಿದ್ದೆ, ಸೊ ಗಾಡಿ ಆಫ್ ಆಗಿತ್ತು. ಸೊ ಕ್ಲಚ್ ಪ್ರೆಸ್ ಮಾಡಿದ ತಕ್ಷಣವೇ ಸೊ ಕಾರು ಇಮಿಡಿಯೇಟಾಗಿ ಆನ್ ಆಯಿತು. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಒಂದು ಜಾಯ್ ಆಫ್ ದ ಮ್ಯಾಟರ್ ಅಂತ ಅಂದರೆ ಸ್ನೇಹಿತರೆ, ಫ್ರಾಂಕ್ಸಲ್ಲಿ ಗೇರ್ ಬಾಕ್ಸ್ ಸ್ನೇಹಿತರೆ ಸಖತ್ ಸ್ಲಿಕ್ ಶಿಫ್ಟಿಂಗ್ ಆಗಿದೆ. ಎಲ್ಲೂ ಒಂಥರ ನಾಚಿ ಫೀಲ್ ಇಲ್ಲ. ಸೊ ಸಖತ್ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ಸಿಟಿ ಡ್ರೈವಿಂಗ್ ಲಿಮಿಟ್ಸಲ್ಲಿ ಇರೋದ್ರಿಂದ ಸೊ ಈ ಕಾರ್ದು ಫಸ್ಟು ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ನಾನು ಅವಾಗಲೇ ಹೇಳ್ದಂಗೆ ಇದು ಬಂದು 1200 cc. ಸೊ ಬಲೆನೋಲಿ ಏನು ನೋಡ್ತೀರಾ ನೀವು ಸೇಮ್ ಇಂಜಿನ್ ಏನೇ ಸ್ನೇಹಿತರೆ ಇದು ಕೂಡ. ಸೊ ಈ ಇಂಜಿನು ಆಸ್ ಯೂಶುವಲ್ 89 PS ಪವರ್ ಮತ್ತು 113 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥ ಇಂಜಿನ್ನು. ಸೊ ಈ ಕಾರಿನ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸಸ್ಪೆನ್ಷನ್ ಈಸ್ ಆನ್ ಅ ಸಾಫ್ಟ್ವೇರ್ ಸೈಡ್ ಸ್ನೇಹಿತರೆ. ಲೋಯರ್ ಸ್ಪೀಡ್ಸ್ ಅಲ್ಲಿ ನಿಮಗೆ ರೈಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಸ್ಪೀಡ್ ಅಪ್ ಆಗ್ತಾ ನಿಮಗೆ ಸಾಫ್ಟ್ ಸಸ್ಪೆನ್ಷನ್ ನಿಮಗೆ ಸೊ ಸ್ವಲ್ಪ ಒಂದು ಬೌನ್ಸಿ ರೈಡ್ ಎಫೆಕ್ಟ್ ನ ಕೊಡುತ್ತೆ ನಿಮಗೆ, ಜಸ್ಟ್ ಬಿಕಾಸ್ ಆಫ್ ದ ಸಾಫ್ಟ್ ಸಸ್ಪೆನ್ಷನ್. ಸಿಟಿ ರೈಡ್ಸ್ ಅಂತ ತಗೊಂಡ್ರೆ ನಿಮಗೆ ಇಟ್ಸ್ ಗುಡ್ ಫಾರ್ ಸಿಟಿ ರೈಡ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸಸ್ಪೆನ್ಷನ್. ಬಟ್ ಹೈಯರ್ ಸ್ಪೀಡ್ಸ್ ಅಲ್ಲಿ ಪೋಸ್ಟ್ 100 or 120 ಆ ಒಂದು ಬೌನ್ಸಿ ಎಫೆಕ್ಟ್ ನ ಸೊ ಯು ಹ್ಯಾವ್ ಟು ಕಂಟೈನ್ ಇಟ್. ಸೊ ಬಲೆನೋಗಿನ ಸ್ವಲ್ಪ ಗಾಡಿ ಹೈಟ್ ಇರೋದ್ರಿಂದ ನಿಮಗೆ ತುಂಬ ಟೈಟ್ ಕಾರ್ನರ್ಸ್ಗಳಲ್ಲಿ ಎಬೋವ್ 80 ಅಥವಾ ಎಬೋವ್ 100
ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಬಾಡಿ ರೋಲ್ ಸ್ವಲ್ಪ ಫೀಲ್ ಆಗುತ್ತೆ ಸ್ನೇಹಿತರೆ, ಬಿಕಾಸ್ ಆಫ್ ದಿಸ್ ಹೈಟ್. ಸೊ ಅದು ಬಿಟ್ಟು ನಿಮಗೆ ಡ್ರೈವಬಿಲಿಟಿ ವೈಸ್ ಸಿಟಿದು ಸೊ ಇಟ್ಸ್ ಕ್ವೈಟ್ ರಿಟ್ರಾಕ್ಟಬಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ 3rd ಗೇರಲ್ಲಿ ಇದ್ದೀನಿ ನಾನು ಇವಾಗ. ಸೊ 1,500 ಇದೆ. ಸೊ ಫುಲ್ ಮಾಡಿದ್ರು ಎಕ್ಸಲೇಟರ್ ಮೇಲೆ ಕೊಟ್ಟರು ಗಾಡಿ ನೀಟಾಗಿ ತಗೋತಾ ಇದೆ. ಸೊ ಎಲ್ಲೋ ಒಂಥರ ಅರ್ಜೆನ್ಸಿ ಇದೆ ಅಂತ ಅನ್ಸಲ್ಲ ನಿಮಗೆ ಫುಲ್ಲಲ್ಲಿ. ಸೊ ದಟ್ಸ್ ಅ ಗುಡ್ ಥಿಂಗ್ ನಿಮಗೆ. ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ ನೋಡ್ತಾ ಇದ್ದೀರಾ ನೀವು, ಅಥವಾ ಒಂದು ನನಗೆ ತುಂಬ ಸ್ಟ್ರಾಂಗ್ ಪುಲ್ಲಿಂಗ್ ಕಾರ್ ಬೇಡ, ನಾರ್ಮಲ್ 1.2 ಲೀಟರ್ ಇಂಜಿನ್ ಬೇಕು ಅಂತಂದರೆ ಜಾಬ್ ಡನ್ ಫಾರ್ ಯು ಗೈಸ್. ಸೊ ಆ ಥರದ ಇಂಜಿನ್ ಇದು. ಸೊ ಮೈಲೇಜ್ ಕೊಡುತ್ತೆ ನಿಮಗೆ, ಚೆನ್ನಾಗಿ ಓಡಿಸಿದ್ರೆ, ಮತ್ತು ಪುಲ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಏನಕ್ಕೆ ಈ ಫ್ರಾಂಕ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ನಿಮ್ಮ ತಲೆಗೆ ಬರುತ್ತೆ ನೆಕ್ಸ್ಟು. ಸೊ ಫಸ್ಟ್ ಆಸ್ಪೆಕ್ಟ್ ಸ್ನೇಹಿತರೆ, ಸೊ ಈ ಕಾರಿಂದು ಮೈಲೇಜ್ ಸ್ನೇಹಿತರೆ. ಸೊ 1.2 ಲೀಟರ್ ಇಂಜಿನ್ ಆಗಿದ್ರು ಈ ಕಾರಲ್ಲಿ ಲೈಕ್ ಪ್ರಾಪರ್ ಸ್ಮಾರ್ಟ್ ಹೈಬ್ರಿಡ್ ಇಲ್ಲದೆ ಇದ್ರೂ ಸ್ಟಿಲ್ ನಿಮಗೆ 18 ತನಕ ಮೈಲೇಜ್ ಕೊಡುವಂತಹ ಕಾರ್ ಇದು. ಸೊ ಸೆಕೆಂಡ್ ಆಸ್ಪೆಕ್ಟ್ ಬಂದು ಈ ಕಾರಿನ ಡಿಸೈನ್ ಆಸ್ಪೆಕ್ಟ್ ಸ್ನೇಹಿತರೆ. ಸೊ ರೋಡ್ ಪ್ರೆಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಕಾರಿಗೆ, ಕಾರ್ ತೊಗೊಂಡು ಹೋದರೆ ಆಬ್ವಿಯಸ್ಲಿ ಯಾರು ಬಂದರೂ ತಿರುಗಿ ನೋಡ್ತಾರೆ ನಿಮಗೆ. ಏನಕ್ಕೆ ಅಂತಂದರೆ ಮಾರ್ಕೆಟಲ್ಲಿ ಬಂದಿರುವಂತಹ ಹೊಸ ಕಾರು, ಬಜಾರ್ಗೆ ಹೊಸ ಗಾಡಿ ಇದು. ಸೊ ಹಾಗಾಗಿ ಜನ ಒಂದು ರೌಂಡ್ ತಿರುಗಿ ನೋಡ್ತಾರೆ. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ದಟ್ಸ್ ದ ಮೇಜರ್ ಪಾಯಿಂಟ್ ಆಫ್ ದಿಸ್ ಕಾರ್. ಸೊ ಮೂರನೇದು ಬಂದು ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ದಿಸ್ ದ ಮಾರುತಿ ಸುಜುಕಿ ಕಾರ್ ಗೈಸ್. ಸೊ ಇಂಡಿಯಾದಲ್ಲಿ ನೀವು ಎಲ್ಲೇ ತೊಗೊಂಡೋದ್ರು ಈ ಕಾರ್ನ ನಿಮಗೆ ಸರ್ವಿಸ್ ಔಟ್ಲೆಟ್ಸ್ ಆಗಿರ್ಬೋದು, ಅಥವಾ ನಿಮಗೆ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಆಗಿರ್ಬೋದು, ಸೊ ಎಲ್ಲೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಮಾರುತಿ ಸುಜುಕಿ ಕಾರ್ ಅಂದ ತಕ್ಷಣ ನಿಮಗೆ ಗೊತ್ತೇ ಇರುತ್ತೆ, ಇದ್ರ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಾರ್ ತೊಗೊಂಡು ನೆಕ್ಸ್ಟ್ ನೀವು ಮಾರೋಕೆ ಹೊರಟ್ರಿ ಅಂತ ಅಂದಾಗಲೂ ನಿಮಗೆ ಸೊ ಯಾವುದೇ ಥರದ್ದು ಪ್ರಾಬ್ಲಮ್ ಇರಲ್ಲ. ಸೊ ದಿಸ್ ಈಸ್ ದ ಲಾಗ್ ಆಫ್ ದ 1.2 ಲೀಟರ್ ಸ್ನೇಹಿತರೆ. ಸೊ ಸ್ಮಾರ್ಟ್ ಹೈಬ್ರಿಡ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಸೊ ಸ್ಮಾರ್ಟ್ ಹೈಬ್ರಿಡ್ ಇದರಲ್ಲಿ ಇರೋಂಥದ್ದು ಬರೀ ನಾನು ಅವಾಗಲೇ ಹೇಳ್ದಂಗೆ ಐಡಲ್ ಸ್ಟಾಪ್ ಸಿಸ್ಟಮ್ ಮಾತ್ರ. ಬಟ್ ನಿಮಗೆ 1 ಲೀಟರ್ ಇಂಜಿನ್ನಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಬರುತ್ತೆ. ಸೊ ಅದನ್ನು 1 ಲೀಟರ್ ಇಂಜಿನ್ಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಲೆಟ್ಸ್ ಸ್ವಿಚ್ ಟು ದ 1 ಲೀಟರ್ ಇಂಜಿನ್ ಸ್ನೇಹಿತರೆ. 1 ಲೀಟರ್ ಇಂಜಿನ್ನಲ್ಲಿ 2 ಫಂಕ್ಷನ್ ಎಕ್ಸ್ಟ್ರಾ ಬರುತ್ತೆ ಸ್ನೇಹಿತರೆ. ಒಂದು ನಿಮಗೆ ರೀಜನರೇಟಿವ್ ಬ್ರೇಕಿಂಗ್ ಬರುತ್ತೆ, ಮತ್ತೆ ಇನ್ನೊಂದು ನಿಮಗೆ ಟಾರ್ಕ್ ಅಸಿಸ್ಟ್ ಸಹ ಸಿಗುತ್ತೆ ಸ್ನೇಹಿತರೆ. ಸೊ ಇದು ಟರ್ಬೋ ಇಂಜಿನ್ ಆಗಿರೋದ್ರಿಂದ ಲೋಯರ್ RPMs ಅಲ್ಲಿ ನಿಮಗೆ ಸಣ್ಣದಾಗೊಂಡು ಟಾರ್ಕ್ ಅಸಿಸ್ಟ್ ಕೊಡುತ್ತೆ. ಏನಕ್ಕೆ ಅಂತಾನೆ ಟರ್ಬೋ ಲ್ಯಾಗ್ ಇದ್ದೇ ಇರುತ್ತೆ, ಇದು ಟರ್ಬೋ ಇಂಜಿನ್ ಆಗಿರೋದ್ರಿಂದ. ಸೊ ಟರ್ಬೋ ಇಂಜಿನ್ ಅಂದ ತಕ್ಷಣ ಇದ್ರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋಣ. ಸೊ ಇದು ಬಂದು 1 ಲೀಟರ್ ಬೂಸ್ಟರ್ ಜೆಟ್ 3 ಸಿಲಿಂಡರ್ ಟರ್ಬೋ ಇಂಜಿನ್ ಸ್ನೇಹಿತರೆ. ಸೊ ಇಂಜಿನ್ ನಿಮಗೆ 100 PS ಪವರ್ ಮತ್ತೆ 147 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಬ್ರೇಕ್ ಆ್ಯಕ್ಚುಲಿ ನನಗೆ ತುಂಬ ಸರ್ಪ್ರೈಸಿಂಗ್ ಆಗಿದೆ ಸ್ನೇಹಿತರೆ, ಬಿಕಾಸ್ ತುಂಬ ಶಾರ್ಪ್ ಅಂತ ಅನ್ನಿಸ್ತಾ ಇದೆ ಬ್ರೇಕಿಂಗು ಕಂಪೇರ್ ಟು 1.2 ಲೀಟರ್. ಇವಾಗ ನಾನು ಬ್ಯಾಕ್ ಟು ಬ್ಯಾಕ್ ಡ್ರೈವ್ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿನೇ. ಸೊ ನೋಡ್ಬೋದು ಸ್ನೇಹಿತರೆ, ಸ್ಟೇರಿಂಗ್ ಸೆಲ್ಫ್ ಸೆಂಟರ್ ಆಗತ್ತೆ. ದಟ್ಸ್ ಫಾರ್ ವಿನ್ ಸ್ನೇಹಿತರೆ ಮಾರುತಿ ಸುಜುಕಿ ಕಾರ್. ಯಾಕೆಂದರೆ ಮಾರುತಿ ಸುಜುಕಿ ಕಾರ್ಗಳಲ್ಲಿ ನೀವು ತುಂಬ ರೇರ್ ನೋಡೋದು ಈ ಥರ ಸೆಲ್ಫ್ ಸೆಂಟರ್ ಆಗುವಂಥದ್ದು. ಸೊ ದಟ್ಸ್ ಅ ಗುಡ್ ಥಿಂಗ್ ಈ ಕಾರಲ್ಲಿ ಆಗ್ತಾ ಇದೆ. ಸೊ ಇದು ಬಂದು ನಾನು ನೋಡ್ತಾ ಇರೋದು 6 ಸ್ಪೀಡ್ 80 ಸ್ನೇಹಿತರೆ. ಸೊ ಪ್ಯಾಡಲ್ ಶಿಫ್ಟರ್ಸ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ಅದನ್ನ ನೀವು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪ್ಯಾಡಲ್ ಶಿಫ್ಟರ್ಸು. ಸೊ ಪ್ಯಾಡಲ್ ಶಿಫ್ಟರ್ಸ್ ಹೆಂಗೆ ವರ್ಕ್ ಮಾಡುತ್ತೆ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಡೌನ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ಯಾಡಲ್ ಶಿಫ್ಟರ್ಸ್ ಆ್ಯಕ್ಚುಲಿ ರೆಸ್ಪಾನ್ಸಿವ್ ಆಗಿದೆ ಸ್ನೇಹಿತರೆ. ಲೈಕ್ DCT ಆಗಿರ್ಬೋದು ಅಥವಾ DSG ಆಗಿರ್ಬೋದು. ಸೊ ಆ ಲೆವೆಲ್ಗೆ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು, ಬಟ್ ದಿಸ್ ಗೆಟ್ಸ್ ಜಾಬ್ ಡನ್ ಸ್ನೇಹಿತರೆ. ಸೊ ನಿಮಗೆ ಬೇಕು ಅಂತ ತಕ್ಷಣ ಕೊಡುತ್ತೆ ನಿಮಗೆ, ಬಟ್ ಅಷ್ಟು ಫಾಸ್ಟ್ ಇಲ್ಲದ್ರೂ ಫಾಸ್ಟ್ ಇದೆ ಸ್ನೇಹಿತರೆ. ಸೊ ಇಟ್ ಜಸ್ಟಿಫೈ ದಿ ಪರ್ಪಸ್ ಆರ್ ಪ್ರೈಸ್ ಟ್ಯಾಗ್ ಏನು ಕೊಟ್ಟಿರಿ ಫ್ರಾಂಕ್ಸ್ಗೆ. ಸೊ ಆ ಪ್ರೈಸ್ ಟ್ಯಾಗಿಗೆ ಈ ಪ್ಯಾಡಲ್ ಶಿಫ್ಟರ್ಸ್ಗಳು ಚೆನ್ನಾಗಿ ವರ್ಕ್ ಮಾಡೋದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಲೋ ಎಂಡ್ ಟರ್ಬೋಲ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಜಸ್ಟ್ ಲೈಕ್ ನಿಮಗೆ ಒಂಥರ ಬೀಸ್ಟ್ ಎದಳೋದು ಅಂತ ಹೇಳ್ತೀವಲ್ಲ, ಸೊ ಆ ಥರ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಸುಮಾರು 1.25 ಅಥವಾ 2,000 RPM ವರ್ಗು ಕಾರ್ ನಾರ್ಮಲ್ ಆಗಿ ಆರಾಮಾಗಿ ಫುಲ್ ಆಗ್ತಾ ಇರುತ್ತೆ ನಿಮಗೆ. ಬಟ್ ಅದೇ ನಿಮಗೆ ಪೋಸ್ಟ್ 2000 RPM. ಸೊ ಟರ್ಬೋ ವೇಕಪ್ ಆಗತ್ತೆ, ನಿಮಗೆ ಸಖತ್ ಸ್ಟ್ರಾಂಗ್ ಆಗಿ ಫುಲ್ ಮಾಡುತ್ತೆ ಸ್ನೇಹಿತರೆ. ಸೊ ಬ್ಯಾಕ್ ಟು ಬ್ಯಾಕ್ ನಾನು ಫ್ರಾಂಕ್ಸ್ದು ಓಡಿಸಿರೋದ್ರಿಂದ 1.2 ಮತ್ತು 1 ಲೀಟರು. ಸೊ ಡಿಫ್ರೆನ್ಸ್ ನನಗೆ ನೀಟಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಸೊ 1.2 ಲೀಟರ್ಗಿನ 1 ಲೀಟರ್ ಇಂಜಿನು ತುಂಬ ಲೈವ್ಲಿ ಅಂತ ಅನ್ಸುತ್ತೆ, ಮತ್ತು ತುಂಬ ಒಂಥರ ಫನ್ ಟು ಡ್ರೈವ್ ಫ್ಯಾಕ್ಟರ್ ತುಂಬ ಚೆನ್ನಾಗಿದೆ. ಸೊ ಒಂದು ಪಾತ್ ಥ್ರಾಟಲಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ನೀವು ಅಂತಂದಾಗ, ಲೈಕ್ ಅಂದರೆ ತುಂಬ ಬರಿ ಮಾಡ್ದಲೆ ಥ್ರಾಟಲ್ನ ತುಂಬ ಒಂಥರ ನಾರ್ಮಲ್ ವೇಲ್ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದಾಗ ಶಿಫ್ಟ್ಸು ಟಕ್ 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 ಅಂತ ಆಗತ್ತೆ ಸ್ನೇಹಿತರೆ. ನಿಮಗೆ ಗೊತ್ತೇ ಆಗಲ್ಲ, ಅಷ್ಟು ಸ್ಮೂತಾಗಿ ಶಿಫ್ಟ್ಸ್ಗಳಾಗತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಇವನ್ ಟ್ರಿಪ್ಟಾನಿಕ್ ಫಂಕ್ಷನ್ಸ್ ಸಹ ಕೊಟ್ಟಿಲ್ಲ ಸ್ನೇಹಿತರೆ ಆ್ಯಕ್ಚುಲಿ. ಸೊ ಪ್ಯಾಡಲ್ ಶಿಫ್ಟರ್ಸ್ ಇರೋದ್ರಿಂದ ಟ್ರಿಪ್ಟಾನಿಕ್ ಫಂಕ್ಷನ್ಸ್ ಕೊಟ್ಟಿಲ್ಲ.
ಸೊ ಸ್ಟೇರಿಂಗ್ ಆ್ಯಕ್ಚುಲಿ 1.2 ಲೀಟರ್ ಥರನೇ ಲೈಟ್ ಆಗಿದೆ ಆ್ಯಕ್ಚುಲಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನಿಮಗೆ ಸಿಟಿ ಡ್ರೈವಬಿಲಿಟಿಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಲೆದರ್ ಫಿನಿಶು ಮತ್ತು ಇಲ್ಲಿ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಎಲ್ಲ ಕೊಟ್ಟಿರೋ ತುಂಬ ಒಂಥರ ಪ್ರೀಮಿಯಂ ಅನ್ಸುತ್ತೆ ಸ್ನೇಹಿತರೆ. ಕ್ಯಾಬಿನ್ ವೈಬ್ ಅಥವಾ ಕ್ಯಾಬಿನ್ ಒಂದು ಪ್ರೀಮಿಯಂನೆಸ್ ಅಂತ ಏನು ಹೇಳ್ತೀವಿ, ಸೊ ತುಂಬ ಚೆನ್ನಾಗಿ ಕೊಡುತ್ತೆ ಅದು. ಸೊ ಏನು ನೀವೊಂದು 13 ಲಕ್ಷ ಪೇ ಮಾಡ್ತೀರಾ, ಸೊ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಐನೋ ಗೈಸ್, ಬಟ್ ಸ್ಟಿಲ್ ನಿಮಗೆ ಆ ಒಂದು ಪ್ರೀಮಿಯಂನೆಸ್ ಕೊಡತ್ತೆ ಆ ಪ್ರೈಸ್ ಟ್ಯಾಗಿಗೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನೀವು ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡದೇ ಇದ್ರು ಸ್ನೇಹಿತರೆ, ನೀವು ಥ್ರಾಟಲ್ ಕೊಡುವಂತಹ ಏನು ಟೈಪ್ ಇದೆ ಅಂದರೆ ಬೇಸಿಕ್ಲಿ ಥ್ರಾಟಲ್ ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ದಲೇ ನೀವು ಸ್ವಲ್ಪ ಜಾಸ್ತಿ ಬರಿ ಮಾಡಿದ್ರೆ ನೀವು ಥ್ರಾಟಲ್ನ, ಸೊ ಕಾರ್ ಅರ್ಥ ಮಾಡ್ಕೊಳತ್ತೆ ಡೌನ್ ಶಿಫ್ಟ್ ಬೇಕು ಅಂತ. ಸೊ ಇಮಿಡಿಯೇಟ್ ಆಗಿ ಡೌನ್ ಶಿಫ್ಟ್ ಕೊಡತ್ತೆ ಸ್ನೇಹಿತರೆ, ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ 1.2 ಲೀಟರ್ EMT ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಫಾರ್ ವೇ ಬೆಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಟ್ಸ್ ಕ್ವೈಟ್ ರೆಸ್ಪಾನ್ಸಿವ್ ಮತ್ತು ಶಿಫ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಟರ್ಬೋ ಇಂಜಿನ್ಗೆ ಸ್ವಲ್ಪ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ EMT ಕೊಟ್ಟಿದ್ರೆ ಮೋಸ್ಟ್ಲಿ ಈ ಟರ್ಬೋ ಇಂಜಿನ್ದು ಫನ್ ಫ್ಯಾಕ್ಟರ್ ಕೂಡ ಬೀನ್ ಸ್ಪಾಯ್ಲ್ಡ್ ಆ್ಯಕ್ಚುಲಿ. ಸೊ ಈ 6PD80 ಜಸ್ಟಿಫೈ ಮಾಡತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ಫನ್ ಫ್ಯಾಕ್ಟರ್ನ. ಸೊ ಒಂದ್ಸಲ ಪುಲ್ಔಟ್ ಮಾಡಿ ನೋಡೋಣ. ಸೊ ಎಲ್ಲಾದ್ರೂ ಖಾಲಿ ಸ್ಟ್ರೆಚ್ ಸಿಕ್ತು ಅಂತಲೇ ಪುಲ್ಔಟ್ ಮಾಡೋಣ. ಸಿಗೋದು ನನಗೇನೋ ಡೌಟು, ಬಿಕಾಸ್ ಸಿಟಿ ಲಿಮಿಟಲ್ಲಿ ಇದ್ದೀವಿ ನಾವು. ಸೊ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಡ್ರೈವಬಿಲಿಟಿ ಹೆಂಗಿದೆ ಅಂತ ಒಂದು ಕ್ವಶನ್ ಬರುತ್ತೆ ಸ್ನೇಹಿತರೆ ನಿಮಗೆ. ಸೊ ಗೇರ್ ಬಾಕ್ಸು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಸಿಟಿ ಲಿಮಿಟ್ಸಲ್ಲಿ ಇರೋದ್ರಿಂದ ನೀವು, ಬಿಕಾಸ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಸೊ ಆ ಟರ್ಬೋ ಲ್ಯಾಗ್ ಇದ್ದೇ ಇರುತ್ತೆ. ಆ ಟರ್ಬೋ ಲ್ಯಾಗ್ನ ಅವಾಯ್ಡ್ ಮಾಡೋಕ್ಕೆ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇರುತ್ತೆ. ಎಲ್ಲಿ ಒಂದು ಲ್ಯಾಗ್ ಅಂತ ಅನ್ಸುತ್ತೆ, ಸೊ ಆ ಲ್ಯಾಗ್ನ ಅವಾಯ್ಡ್ ಮಾಡೋಕ್ಕೆ ಒಂದು ಟಾರ್ಕ್ ಅಸಿಸ್ಟ್ ಕೊಡೋಕ್ಕೆ ಕಂಟಿನ್ಯೂಸ್ ಆಗಿ ಆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ನಿಮಗೆ ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ನಾನು ಅವಾಗ ಹೇಳ್ದಂಗೆ ರೀಜನರೇಟಿವ್ ಬ್ರೇಕಿಂಗ್ ಸಹ ಬರುತ್ತೆ ಸ್ನೇಹಿತರೆ. ಅಂದರೆ ನಿಮಗೆ ಲೆಫ್ಟ್ ಔಟ್ ಎನರ್ಜಿ ಏನಿರುತ್ತೆ ಬ್ರೇಕ್ ಮಾಡಿದಾಗ ನಿಮಗೆ ಆ ಪರ್ಟಿಕ್ಯುಲರ್ ಲೆಫ್ಟ್ ಔಟ್ ಎನರ್ಜಿ ನಿಮಗೆ ವಾಪಸ್ ಬ್ಯಾಟ್ರಿಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ದಟ್ ನಿಮಗೆ ಮೈಲೇಜ್ ಕೂಡ 1.2 ಲೀಟರಿಗೆ ಕಂಪೇರ್ ಮಾಡಿದ್ರೆ ಸೊ ಇಟ್ಸ್ ಕ್ವೈಟ್ ಬೆಟರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನಲ್ಲಿ. ಸೊ ನೀವೇನೊಂದು ಎಕ್ಸ್ಟ್ರಾ ಪೇ ಮಾಡ್ತೀರಾ ಜಸ್ಟಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ನಿಮಗೆ ಪರ್ಫಾರ್ಮೆನ್ಸು ಸಿಗುತ್ತೆ, ನಿಮಗೆ ಫನ್ ಫ್ಯಾಕ್ಟರ್ ಸಹ ಸಿಗುತ್ತೆ, ಮೈಲೇಜ್ ಸಹ ಸಿಗುತ್ತೆ ಸ್ನೇಹಿತರೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಟರ್ಬೋ ಇಂಜಿನ್ ಸ್ನೇಹಿತರೆ. ಆಟೋ ಸ್ಟಾಪ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ನೋಡ್ಬೋದು. ಸೊ ಇವಾಗ ಗಾಡಿ ಟ್ರಾಫಿಕಲ್ಲಿ ನಿಂತಿದೆ, ಗಾಡಿ ಆಫ್ ಆಗಿದೆ. ಐ ಗೆಸ್ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಗಾಡಿ ಆಫ್ ಆಗಿದೆ, 0 RPM ಇದೆ. ಸೊ ನಾನು ಇವಾಗ ಬ್ರೇಕ್ ಬಿಟ್ಟರೆ ಸೊ ನೋಡ್ಬೋದು ಗಾಡಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಗಾಡಿ ಬ್ರೇಕ್ ಬಿಟ್ರೂ ಗಾಡಿ ಮುಂದಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ಈ ಕಾರಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಸಹ ಇದೆ ಸ್ನೇಹಿತರೆ. ಸೊ ಬೇಸಿಕ್ಲಿ ಅದೇ ಆ ಕೆಲಸನೇ ಈ ಆಟೋ ಹೋಲ್ಡ್ ಫಂಕ್ಷನ್ ಮಾಡುವಂಥದ್ದು. ನಿಮಗೆ ಬ್ರೇಕ್ ಬಿಟ್ಟಾಗ್ಲೂ ಇಮಿಡಿಯೇಟಾಗಿ ಮುಂದಕ್ಕೆ ಹೋಗಲ್ಲ, ನಿಮಗೆ ಕಾರ್ ಇಮಿಡಿಯೇಟಾಗಿ ಟರ್ನ್ ಆನ್ ಆಗುತ್ತೆ. ಸೊ ಏನೊಂದು ಇದಕ್ಕೆ ಹೇಳ್ತೀವಿ ನಾವು ಮೈಲೇಜ್ ಉಳ್ಸೋಕ್ಕೆ ಅಂತ ಅಂದ್ಬಿಟ್ಟು, ಅಥವಾ ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಈ ಆಟೋ ಸ್ಟಾಪ್ ಸಿಸ್ಟಮು ಸೊ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಟರ್ನಿಂಗ್ ರೇಡಿಯಸ್ ಎಲ್ಲ ನೋಡ್ಬೋದು ಸ್ನೇಹಿತರೆ. ಸೊ ಈ ಥರ ಇದೆ ಆ್ಯಕ್ಚುಲಿ. ಟರ್ನಿಂಗ್ ರೇಡಿಯಸ್ ಏನು ತೊಂದರೆ ಇಲ್ಲ. ಸೊ ಸ್ಟೇರಿಂಗ್ ಕೂಡ ಸೆಲ್ಫ್ ಸೆಂಟರ್ ಆಗುತ್ತೆ. ಸೊ ಲೆಟ್ಸ್ ಗಿವ್ ದ ಬನಾನಾಸ್. ಸೊ ಸ್ಟೇರಿಂಗ್ ಆ್ಯಕ್ಚುಲಿ ನಿಮಗೆ ತುಂಬ ಲೈಟ್ ಫೀಲ್ ಕೊಡುತ್ತೆ ಸ್ನೇಹಿತರೆ, ಪೋಸ್ಟ್ 80 or ಪೋಸ್ಟ್ 100 ಕೂಡ. ಸೊ ಬಟ್ 1.2 ಲೀಟರಿಗೆ ಕಂಪೇರ್ ಮಾಡಿದ್ರೆ ಅಂತ ಏನು ಅಷ್ಟು ಲೈಟ್ ಸ್ಟೇರಿಂಗ್ ವೀಲ್ ಅಂತ ಅನ್ಸಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ವೇ ಅಪ್ ಆಗುತ್ತೆ ಅಂತ ಅನ್ನಿಸ್ತು ನನಗೇನೋ. ಬಟ್ 1.2 ಲೀಟರಿಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಬಿಗ್ ಸ್ಟೆಪ್ ಅಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಪುಷ್ ಬ್ಯಾಕ್ ಸಹ ಕೊಡುತ್ತೆ ನಿಮಗೆ. ಬಟ್ ಆ 1.2 ಲೀಟರಲ್ಲಿ ನಿಮಗೆ ಆ ಒಂದು ಪುಷ್ ಬ್ಯಾಕ್ ಇರೋಲ್ಲ ಸ್ನೇಹಿತರೆ. ಬಟ್ ಈ 1 ಲೀಟರ್ ಇಂಜಿನಲ್ಲಿ ನಿಮಗೆ ಆ ಒಂದು ಪುಷ್ ಬ್ಯಾಕ್ ಸಿಗುತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಸ್ನೇಹಿತರೆ. ಸ್ಮಾರ್ಟ್ ಹೈಬ್ರಿಡ್ ಈ ಕಾರಲ್ಲಿ ಇದೆ ಅಂತ ಹೇಳಿದಾಗ ಸೊ ಹೇಗೆ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಎನರ್ಜಿ ಫ್ಲೋ ಮೀಟರ್ ಇರುವಂಥದ್ದು. ಸೊ ಇವಾಗ ನೋಡ್ಬೋದು ಇಂಜಿನ್ನು ವೀಲ್ಸ್ನ ಪವರ್ ಅಪ್ ಮಾಡ್ತಾ ಇರೋವಂಥದ್ದು ನೋಡ್ಬೋದು. ಇವಾಗ ಬ್ಯಾಟ್ರಿಯಿಂದನೂ ವಾಪಸ್ ಇಂಜಿನಿಗೆ ಫ್ಲೋ ಆಗೋದು ಸಹ ನೋಡಿದ್ರಿ ನೀವು. ಬೇಸಿಕ್ಲಿ ಅದನ್ನೇ ಟಾರ್ಕ್ ಅಸಿಸ್ಟ್ ಅಂತ ಏನು ಹೇಳ್ತೀವಿ ನಾವು, ಅದೇ ಆಗಿತ್ತು ಸ್ನೇಹಿತರೆ. ಎಕ್ಸಾಕ್ಟಾಗಿ ನಿಮಗೆ ಹೆಂಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಸಹ ತೋರಿಸುತ್ತೆ ನಿಮಗೆ. ಸೊ ಈ ಸ್ಟಾಪ್ ಸಿಸ್ಟಮ್ ಏನಿದೆ ಸ್ನೇಹಿತರೆ ಸ್ವಲ್ಪ ಇಂಟರ್ವ್ಯೂನಿಂಗ್ ಅನ್ಸುತ್ತೆ ನಿಮಗೆ ಟ್ರಾಫಿಕಲ್ಲಿ. ಬಿಕಾಸ್ ನೀವು ಬ್ರೇಕ್ ಮಾಡಿ ಆಲ್ಮೋಸ್ಟ್ ಹಾಲ್ಟಿಗೆ ಬರ್ತಾ ಇದ್ದೀರಾ ಅಂತಂದಾಗ ಕಾರ್ ರಪ್ಪ ಅಂತ ಟರ್ನ್ ಆಫ್ ಆಗಿಬಿಡುತ್ತೆ ನಿಮಗೆ. ಅದೊಂದು ಇಶ್ಯೂ ಆ್ಯಕ್ಚುಲಿ. ಸೊ ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಸ್ನೇಹಿತರೆ. ಐ ಲವ್ ದಿಸ್ ಗ್ರಾಫಿಕ್ಸ್ ಸ್ನೇಹಿತರೆ. ಸೊ ಏನೊಂದು ಎನರ್ಜಿ ಫ್ಲೋ ಮೀಟರ್ ಬರ್ತಾ ಇದೆ, ಐ ಲವ್ ದಿಸ್ ಆ್ಯಕ್ಚುಲಿ. ಸೊ ಎಕ್ಸಾಕ್ಟಾಗಿ ನಿಮ್ಮ ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸೊ ನಿಮಗೆ ಸಾಂಗ್ ಕೇಳಿ ಬೋರ್ ಆಯಿತು ಅಂತಂದರೆ ಇದನ್ನೆಲ್ಲ ಮಾಡ್ಕೊಂಡು ಕೂರ್ಬೋದು. ನೋಡ್ಬೋದು ಇವಾಗ. ಸೊ ವಾಪಸ್ ನಾನು ಎಕ್ಸ್ಲೇಟ್ರಿಂದ ಕಾಲು ಎತ್ತಿದ್ರೆ ಸೊ ಟಾರ್ಕ್ ಅಸಿಸ್ಟ್ ಬರ್ತಾ ಇರೋಂಥದ್ದು ನೋಡ್ಬೋದು ನೀವೀಗ. ಸೊ ಇಂಜಿನಿಂದನೂ ಪವರ್ ಅಪ್ ಆಗ್ತಾ ಇದೆ ವೀಲ್ಸ್ಗೆ. ಸೊ ನಾನು ಯಾವಾಗೆಲ್ಲ ಎಕ್ಸ್ಲೇಟ್ರನ್ನ ಕಾಲು ಎತ್ತೀನಿ ಸೊ ಅವಾಗೆಲ್ಲ ನೋಡ್ಬೋದು ಲೆಫ್ಟ್ ಔಟ್ ಎನರ್ಜಿ
ಬ್ಯಾಟ್ರಿಗೆ ಬಂದು ಚಾರ್ಜ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಸ್ಮಾರ್ಟ್ ಹೈಬ್ರಿಡ್ ವರ್ಕ್ಸ್ ಇನ್ ದಿಸ್ ಟರ್ಬೋ ಚಾರ್ಜ್ ಇಂಜಿನ್ ಸ್ನೇಹಿತರೆ. ಎಟ್ ಲಾಸ್ಟ್ ವಿಚ್ ಒನ್ ಟು ಬೈ ಅಂತ ಕೇಳಿದ್ರೆ ಸಿಂಪಲ್ ಸ್ನೇಹಿತರೆ, ನಿಮ್ಮ ಹತ್ರ ಬಜೆಟ್ ಇದ್ದರೆ ಟರ್ಬೋ ಇಂಜಿನ್ಗೆ ಹೋಗ್ಬೋದು. ಬಿಕಾಸ್ ಲೋಯರ್ ವೇರಿಯಂಟ್ಸಲ್ಲಿ ಟರ್ಬೋ ಅವೈಲೇಬಲ್ ಇಲ್ಲ. ಸೊ ಇಟ್ಸ್ ಕ್ಲಿಯರ್ ಸ್ನೇಹಿತರೆ. ಬಟ್ ನಿಮ್ಮ ಹತ್ರ ಟರ್ಬೋ ತೊಗೊಳ್ಳೋಷ್ಟು ಬಜೆಟ್ ಇದೆ, ಬಟ್ 1.2 ಓವರ್ 1 ಲೀಟರ್ ಟರ್ಬೋ ಕನ್ಸಿಡರ್ ಮಾಡೋದು ವರ್ತಾ ಅಂತ ಕೇಳಿದ್ರೆ ಇಟ್ಸ್ ಟೋಟಲಿ ಎಸ್ ಸ್ನೇಹಿತರೆ. ಬಿಕಾಸ್ ಟರ್ಬೋ ಅವೈಲೇಬಲ್ ಇರೋದು ಮಿಡ್ ವೇರಿಯಂಟ್ಸಿಂದ ಎಬೋ ವೇರಿಯಂಟ್ಸ್ಗೆ. ಸೊ ಫೀಚರ್ಸ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಜೊತೆಗೆ ಫನ್ ಫ್ಯಾಕ್ಟರ್ ಕೂಡ ಸಿಗುತ್ತೆ. ಸೊ ಸ್ಮಾರ್ಟ್ ಹೈಬ್ರಿಡ್ ಇರೋದ್ರಿಂದ ಮೈಲೇಜ್ ಕೂಡ ಬೆಟರ್ ಆಗಿರುತ್ತೆ. ಸೊ ಐ ಹೋಪ್ ಈ ಫ್ರಾಂಕ್ಸ್ದು 1.2 ಲೀಟರ್ ಮತ್ತು 1 ಲೀಟರ್ ಇಂಜಿನ್ದು ಡ್ರೈವಿಂಗ್ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಆಲ್ ಅನ್ನೋದನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.